ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರೆಷ್ಟೇ ಪ್ರಯತ್ನ ಪಟ್ರೂ ಆ ದೇವ್ರಿಗೆ ಗೊತ್ತು ಯಾರನ್ನು ಗೆಲ್ಲಿಸ್ಬೇಕು ಅಂತ. ಕಲ್ಯಾಣಿ, ಇಬ್ರು ಸಿಹಿ ತಿನ್ನಿ. ಸಂಪದ, ನೀನ್ ಕೂಡ ತಿನ್ಸು. ಅಗತ್ಯ ಇಲ್ಲ. ಚಂದ ಮಾಮನ್ ನೋಡಿ ಶೌರ್ಯನ್ನ ನೋಡು ಅಂತ ಹೇಳಿದ್ರು ಒಪ್ಕೊಂಡೆ. ಮತ್ತೆ ಈಗ ಕೈ ತುತ್ತು ತಿನ್ನಿಸ್ತೀನಿ, ಮೂತಿ ಒರೆಸ್ತೀನಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅನುಪಮ. ಅನುಪಮನ್ಗೂ ಗಂಡ ಇದ್ದಾನೆ, ಆದ್ರೆ ಅವಳ ಹಣೆ ಬರಹ ಸರಿಯಾಗಿಲ್ದೆ ಹೀಗೆ ಒಂಟಿಯಾಗಿ ಬದುಕ್ತಾ ಇದ್ದಾಳೆ. ಹೀಗಾಗೋದಿಕ್ಕೆ ಅನುಪಮನ್ ಪಾತ್ರ ಕಮ್ಮಿನೇ, ನಮ್ಮಣ್ಣನ ಪಾತ್ರನೇ ಜಾಸ್ತಿ. ಆದ್ರೂ ಶಿಕ್ಷೆ ಅನುಭವಿಸ್ತಾ ಇರೋದು ಅನುಪಮ. ಆದ್ರೆ ಸಂಪದನ್ ವಿಷಯದಲ್ಲಿ 100ಕ್ಕೆ 100% ತಪ್ಪು ಸಂಪದದೆ. ಹಾಗಾಗಿ ಸಂಪದ ಈ ದುಃಖನ ಅನುಭವಿಸ್ಬೇಕಾಗಿರೋದು ಒಳ್ಳೇದೆ. ಇದೇ ಅವಳಿಗೆ ಆ ದೇವರು ಕೊಟ್ಟಿರೋ ಶಿಕ್ಷೆ. ಕಲ್ಯಾಣಿ, ನೀನ್ ತಿನ್ಸು. ಅಮ್ಮಯ್ಯ, ಇವತ್ತು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಆ ಸಂಪದ ಮೇಲಿದ್ದ ಕೋಪನ ಸ್ವಲ್ಪನಾದ್ರೂ ತೀರಿಸ್ಕೊಂಡೆ. ಶಿವಪ್ಪ, ದಿನಕ್ಕೆ ಒಂದ್ಸಲನಾದ್ರೂ ಆ ಸಂಪದ ಮೇಲೆ ಕಿರ್ಚಾಡಿ ನನ್ ಕೋಪನ ಕಮ್ಮಿ ಮಾಡ್ಕೊಳ್ಳೋಂತ ವರ ಕೊಡು ತಂದೆ. ಏನ್ ಮಾಡ್ತಾ ಇದ್ದೀರಾ ರೀ? ನನ್ ದೇವತೆಗೆ ಏಕಾಂತ ಸೇವೆ ದಮ್ಮು. ಬೆಳಿಗ್ಗೆಯಿಂದ ನೀನು ಎಷ್ಟು ಸುಸ್ತಾಗಿರ್ತೀಯ ಹೇಳು. ಅದಕ್ಕೆ ನಿನ್ ಪಾದ ಪದ್ಮಗಳಿಗೆ ಮೆತ್ತಗೆ ಮರ್ದನ ಮಾಡ್ತಿದ್ದೀನಿ. ಯಾಕೋ ಇಷ್ಟು ಪ್ರೀತಿ? ಓಹೋ, ನೀವ್ ಚೆನ್ನಾಗಿರ್ಬೇಕು ಅಂತ ಉಪವಾಸ ದೀಕ್ಷೆ ಮಾಡ್ದೆ ಅಂತನಾ? ಇದೇನ ದಮ್ಮು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅದಕ್ಕಲ್ಲ, ನಾನೀ ಸೇವೆ ಮಾಡ್ತಿರೋದು ಆ ರಾಕ್ಷಸ ಸಂಪದಾಗೆ ನೀನ್ ದೇವಸ್ಥಾನದಲ್ಲಿ ಬೈದೆ ನೋಡು, ಅಲ್ಲಿ ಬಿದ್ದೋಗ್ಬಿಟ್ಟ ನಾನು. ನಿನ್ನಲ್ಲಾಗಿರೋ ಬದಲಾವಣೆನ ನನ್ಗೀಗಲೂ ನಂಬಿಕೆ ಆಗ್ತಿಲ್ಲ ದಮ್ಮು. ಸ್ವಲ್ಪ ಪ್ರೀತಿನ ಕಮ್ಮಿ ಮಾಡ್ಕೊಳ್ಳಿ. ನೀವ್ ಹೇಳೋ ಹಾಗೆ ನಾನೇ ನನ್ ಸೋದ್ರ ಸೊಸೆ ಕಲ್ಯಾಣಿ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ. ಸಂಪದ ಮೇಲಿನ ಕೋಪಕ್ಕೆ ಹೀಗೆ ಮಾಡ್ತಾ ಇದ್ದೀನಿ. ಆ ಸಂಪದ ನನ್ ಕಣ್ಮುಂದೆ ಓಡಾಡ್ತಿದ್ರೆ ಅವಳು ಆ ಸಿದ್ದು ಜೊತೆ ಓಡ್ ಹೋದಾಗ ಊರಿನ ಜನಗಳೆಲ್ರೂ ನನ್ ಮುಂದೆ ನನ್ ಬೆನ್ನ ಹಿಂದೆ ಮಾತಾಡಿದ ಮಾತುಗಳು ನನ್ ಕಿವಿಗೆ ಪದೇ ಪದೇ ಕೇಳಿಸ್ತಾ ಇರತ್ತೆ. ಅದಕ್ಕೆ
ಅವಳನ್ನ ಈ ಮನೆಯಿಂದ ಆಚೆ ಹಾಕೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ತುಂಬಾ ಬೇಗನೆ ಅದು ನಡೆಯುತ್ತೆ. ನಿನ್ ಕೈಯಾರೆ ಆ ಸಂಪದನ ಹೊರಗಡೆ ಹಾಕ್ತೀಯ. ನಿಮ್ ಮಾತನ್ನ ಕೇಳಿಸ್ಕೊಂಡಾದ್ರೂ ಆ ತಥಾಸ್ತು ದೇವತೆಗಳು ತಥಾಸ್ತು ಅಂದ್ರೆ ಸಾಕು. ಅವ್ರ ವಿಷಯ ಏನು ಆದ್ರೆ ನಾನಂತೀನಿ ತಥಾಸ್ತು. ಪ್ರೀತಿ ದಮ್ಮು ಜಾಸ್ತಿ ಆಗಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ರಗ್ ಹೊದ್ಕೊಂಡು ಆ ಕಡೆ ತಿರ್ಕೊಂಡ್ ಮಲ್ಕೊಳ್ಳಿ. ಇದೇನ್ ನನ್ನ ಜೀವನ ದಿನದಿಂದ ದಿನಕ್ಕೆ ವರ್ಸ್ಟ್ ಆಗೋಗ್ತಿದೆ. ನಾನು ಕಲ್ಯಾಣಿನ ದೂರ ಮಾಡಬೇಕು ಅಂತ ಇಡೋ ಪ್ರತಿ ಹೆಜ್ಜೆಗೂ ಕಲ್ಯಾಣಿ ಶೌರ್ಯಗೆ ಹತ್ರ ಆಗ್ತಿದ್ದಾಳೆ. ಶೌರ್ಯನ ಮನಸ್ಸಿಂದ ಕಲ್ಯಾಣಿನ ಈಸಿಯಾಗಿ ದೂರ ಮಾಡ್ಬೋದು ಅಂದ್ಕೊಂಡೆ. ಆದರೆ ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು, ಶೌರ್ಯ ಕಲ್ಯಾಣಿ ಕತ್ಗೆ ತಾಳಿ ಕಟ್ಟಿ ಮನೇಲಿ ಇಟ್ಕೊಂಡಿಲ್ಲ, ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಕಲ್ಯಾಣಿನ ಶೌರ್ಯನ ಮನಸ್ಸಿಂದ ದೂರ ಮಾಡೋಕ್ಕಾಗಲ್ಲ. ಅದಕ್ಕೆ ಶಾಶ್ವತವಾಗಿ ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡಿದ್ರೆ ನಾನು ಸಿದ್ದು ಇಲ್ಲೇ ಇದ್ದು ಪ್ರಶಾಂತವಾಗಿ ಬದುಕಬಹುದು. ಸಿದ್ದುನ ಇಷ್ಟು ದಿನ ತಡೀತಾ ಬಂದೆ, ಇನ್ನು ತಡ ಮಾಡದೆ ಕಲ್ಯಾಣಿ ಅನ್ನೋ ಅಡ್ಡಿನ ದೂರ ಮಾಡು ಅಂತ ಹೇಳಬೇಕು. ಸ್ಯಾಮ್ ಈ ಟೈಮಲ್ಲಿ ಫೋನ್ ಮಾಡ್ತಿದ್ದಾಳಲ್ಲ. ಹೇಳು ಸ್ಯಾಮ್. ಏನ್ ಮಾಡ್ತಿದ್ಯಾ ಸಿದ್ದು? ಏನು ಮಾಡ್ತೀನಿ, ನಿನಗೆ ಫೋನ್ ಮಾಡಿ ಸುಸ್ತಾಗಿ ಅನಾಥನ ಥರ ಕುತ್ಕೊಂಡಿದ್ದೀನಿ. ಹೌದು, ಏನು ಈ ಟೈಮಲ್ಲಿ ಫೋನ್ ಮಾಡಿದ್ಯಾ ಸ್ಯಾಮ್? ಸಿದ್ದು, ನಾವು ಹ್ಯಾಪಿಯಾಗಿ ಬದುಕಬೇಕು ಅಂದರೆ, ನೀನು ನಾನು ಅನ್ಕೊಂಡಿರೋ ಹಾಗಿರ್ಬೇಕು ಅಂದರೆ ಒಂದೇ ಒಂದು ದಾರಿ. ಏನದು? ಕಲ್ಯಾಣಿನ ಸಾಯಿಸ್ಬೇಕು. ನೀನೇನಾ ಈ ಮಾತು ಹೇಳ್ತಾ ಇರೋದು? ಹೌದು ಸಿದ್ದು, ಸಿಚುವೇಶನ್ ಇವಾಗ ನನಗೆ ಪೂರ್ತಿಯಾಗಿ ಅರ್ಥ ಆಯ್ತು. ಲೇಟ್ ಮಾಡಿದ್ರೆ ನಾವು ಲೇಟ್ ಸಿದ್ದು ಲೇಟ್ ಸಂಪದಾಗೆ ಉಳ್ಕೊಂಡ್ಬಿಡ್ತೀವಿ. ಸಾಯಿಸ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ ಸ್ಯಾಮ್. ಬಟ್ ನಾನಿಲ್ಲಿ ದೂರದಲ್ಲಿದ್ದೀನಿ, ಅವಳು ನಿನಗೆ ಹತ್ತಿರದಲ್ಲಿದ್ದಾಳೆ. ಅವಳನ್ನ ಸಾಯಿಸೋ ಚಾನ್ಸ್ ನನಗಿಂತ ನಿನಗೆ ಜಾಸ್ತಿ ಇರೋದು. ಸೊ ನೀನೇ ಅವಳನ್ನು ಸಾಯಿಸ್ಬೇಕು ಸ್ಯಾಮ್. ಸರಿ, ನಾನು ನೋಡ್ಕೋತೀನಿ. ಸ್ಯಾಮ್, ಅಯ್ಯೋ, ಯಾಕೆ ಕಟ್ ಮಾಡ್ದೆ? ಮಾತಾಡು ಸಂಪದ. ಸಿದ್ದುನೇ ಅಲ್ವಾ ಮಾತಾಡ್ತಿರೋದು, ಮಾತಾಡು. ನಾನೇನು ಆಫೀಸರಿಗೆ ಹೇಳಲ್ಲ. ಸಿದ್ದು ಅಲ್ಲ, ಕಸ್ಟಮರ್ ಕೇರ್. ಓ ಹೌದೌದು, ನಿನ್ನ ತುಂಬಾ ಕೇರ್ ಮಾಡಿ ನೋಡ್ಕೊಳ್ಳೋರಲ್ವಾ? ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದು ಸರಿನೇ ಬಿಡು. ಹೋಗಿ ರಾತ್ರಿ ಪೂರ್ತಿ ಇಬ್ರು ಪ್ರೀತಿ ನೀನೆಲ್ಲದೆ ನಾನು ಹೇಗಿರಲಿ ಅಂತ ಡುಯೆಟ್ ಹಾಡ್ಕೊಳ್ಳಿ. ಛೇ, ನಾನೀಗ ನಿನ್ ಸಿಮ್ನ ಟ್ರ್ಯಾಕ್ ಮಾಡ್ತಿಲ್ಲ ಸಂಪದ, ನಿನ್ ಮೊಬೈಲ್ನ IMEI ನಂಬರ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ್ದೀನಿ. ಈಗ ಖಂಡಿತವಾಗ್ಲೂ ನೀವು ಮಾತಾಡೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ದಿನೇ ದಿನೇ ಸಂಪದ ಸಿದ್ದು ಇಬ್ರು ಸೇರಿ ತುಂಬಾ ನಾಟಕ ಆಡ್ತಿದಾರಮ್ಮ. ಆಫೀಸರ್ ಕೂಡ ಸಂಪದ ಮಾತನ್ನೇ ನಂಬ್ತಾ ಇದ್ದಾರೆ. ಸಂಪದ ಒಳ್ಳೆಯವಳಲ್ಲ, ನಾಟಕ ಆಡ್ತಿದ್ದಾಳೆ ಅಂತ ಎಷ್ಟು ಸಲ ಹೇಳಿದ್ರು ಕೂಡ ನನ್ನ ಮಾತನ್ನ ಅರ್ಥನೇ ಮಾಡ್ಕೋತಿಲ್ಲ. ಈಗ ಏನಾದ್ರೂ ಮಾಡಿ ಸಂಪದ ಆಡೋ ಆಟನ ನಿಲ್ಲಿಸ್ಬೇಕಮ್ಮ. ಇವ್ರ ಮಾತುಗಳನ್ನ ರೆಕಾರ್ಡ್ ಮಾಡಿಕೊಂಡು ಶೌರ್ಯಂಗೆ ತೋರಿಸಿ ಸಿಂಪತಿ ತಗೋಬೇಕು. ಯೋಚನೆ ಮಾಡಬೇಡ ಕಲ್ಯಾಣಿ, ನಿಧಾನವಾಗಿ ಯೋಚನೆ ಮಾಡಿ ಸಂಪದನ ಹೇಗೆ ಹೊರಗೆ ಕಳಿಸೋದು ಅಂತ ಪ್ಲಾನ್ ಮಾಡೋಣ. ಇಲ್ಲಮ್ಮ, ಅವಳು ಊಸರವಳ್ಳಿ ಅಂತವಳು ತಪ್ಪಿಸ್ಕೊಳ್ತಾಳೆ.
ಮನೆಯಿಂದ ಆಚೆ ಕಳಿಸೋದಷ್ಟೇ ಅಲ್ಲ, ಪೂರ್ತಿಯಾಗಿ ವಿಷ ಹಾಕಿ ಮೇಲ್ ಕಳಿಸ್ಬೇಕು. ಹಾಗೆಲ್ಲ ಯೋಚನೆ ಮಾಡ್ಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಅವಳು ಮಾತ್ರ ಬದುಕಲೇಬಾರ್ದು. ನನ್ನೇ ಸಾಯಿಸ್ಬೇಕು ಅನ್ಕೋತಿದ್ಯಾ ಕಲ್ಯಾಣಿ? ನಿನ್ನ ವಿಷಯ ನೋಡ್ಕೋತೀನಿ. ಯಾಕೆ ಕಲ್ಯಾಣಿ ಹಾಗೆಲ್ಲ ಮಾತಾಡ್ದಿ ನೀನು? ಸಂಪದ ಇದನ್ನೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಲು. ಅವಳು ಈ ವಿಡಿಯೋನ್ ತಗೊಂಡು ಹೋಗಿ ಶೌರ್ಯನಿಗೇನಾದ್ರೂ ತೋರಿಸಿದ್ರೆ ಅವನು ನಮ್ಮನ್ನ ಅಪಾರ್ಥ ಮಾಡ್ಕೊಳ್ತಾನೆ. ಮೊದಲೇ ಸಂಪದ ಸಮಯಕ್ಕೋಸ್ಕರ ಕಾಯ್ತಿದ್ದಾಳೆ. ಚಿಂತೆ ಮಾಡ್ಬೇಡಮ್ಮ, ಸಂಪದ ಹಾಗೆ ಮಾಡ್ಲಿ ಅಂತಾನೆ ಮಾಡಿದ್ದು. ನೀವ್ ಹೇಳ್ದಾಗೆ ಸಂಪದ ಆಫೀಸರ್ಗೆ ಆ ವಿಡಿಯೋನ ತೋರಿಸಿ ನಮ್ ಬಗ್ಗೆ ಕೆಟ್ಟದಾಗಿ ಹೇಳೋದೇ ನನಗ್ ಬೇಕಿರೋದು. ನೀನು ಏನ್ ಯೋಚನೆ ಮಾಡಿದ್ರು 110 ಸಾರಿ ಯೋಚನೆ ಮಾಡಿ ಮಾಡೋದನ್ನ. ಸರಿನಮ್ಮ, ನನ್ಗೇನ ಆಗಲ್ಲ, ನೋಡ್ತಾ ಇರಿ. ಆಫೀಸರೇ ಇವಳು ಕುತ್ತಿಗೆ ಹಿಡ್ದು ಆಚೆ ತಳ್ಳೋ ಹಾಗೆ ಮಾಡ್ತೀನಿ. ಇಲ್ಲಮ್ಮ, ಅವಳು ಊಸರವಳ್ಳಿ ಅಂತವಳು ತಪ್ಪಿಸ್ಕೊಳ್ತಾಳೆ. ಮನೆಯಿಂದ ಆಚೆ ಕಳಿಸೋದಷ್ಟೇ ಅಲ್ಲ, ಪೂರ್ತಿಯಾಗಿ ವಿಷ ಹಾಕಿ ಮೇಲ್ ಕಳಿಸ್ಬೇಕು. ಸರಿಯಾದ ಟೈಮ್ಗೆ ಇಬ್ರು ಸಿಕ್ಕಾಕೊಂಡ್ರಿ. ನೀವ್ ಅನ್ಕೊಂಡಿದ್ದು ಮಾತಾಡಿದ್ದು ನನ್ ಬಗ್ಗೆನೇ ಆಗಿರ್ಬೋದು. ಇರೋದಿದ್ದಾಗೆ ಶೌರ್ಯಂಗ್ ತೋರ್ಸಿದ್ರೆ ಶೌರ್ಯ ಕೂಡ ನಿಮ್ ಮಾತನ್ನ ಅಷ್ಟಾಗಿ ನಂಬಲ್ಲ. ಅದಕ್ಕೆ ನಾನ್ ಬೇರೆ ತರ ಪ್ಲಾನ್ ಮಾಡಿದ್ದೀನಿ. ಅದನ್ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಹಾಗೆಲ್ಲ ಯೋಚನೆ ಮಾಡಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಅವಳು ಮಾತ್ರ ಬದುಕಲೇಬಾರ್ದು. ಊಟಕ್ಕೆ ಯಾಕೆ ಬರಲಿಲ್ಲ? ನಮ್ಮಮ್ಮನ ಮಾತಿಗೆ ಬೇಜಾರು ಮಾಡ್ಕೊಂಡಿದ್ಯಾ ತಾನೆ? ಅದಕ್ಕೆ ನಾನೇ ಊಟ ತಂದೆ. ನೀನು ನಾನು ಮಗು ಚೆನ್ನಾಗಿರ್ಬೇಕು ಅಂತ ಉಪವಾಸ ಇದೆಯಾ? ಆದರೆ ನಮ್ಮಮ್ಮ ನಿನ್ನನ್ನ ಬೇರೆ ಥರನೇ ಅರ್ಥ ಮಾಡ್ಕೊಂಡಿದ್ದಾರೆ. ಅಮ್ಮನ ಮಾತನ್ನ ಮನ್ಸಿಗೆ ಹಾಕೋಬೇಡ ಅಂತ ಹೇಳಿದ್ನಲ್ಲ. ಮೊದಲು ಊಟ ಮಾಡು. ಬೇಡ ಶೌರ್ಯ, ಹಸ್ವಿಲ್ಲ. ಸುಳ್ಳು. ಶೌರ್ಯ ಇವಾಗ ಏನಾದರೂ ಫೋನ್ ನೋಡ್ಬಿಟ್ರೆ ನಾನು ಅನ್ಕೊಂಡಿರೋದನ್ನ ಮಾಡೋದಕ್ಕಾಗಲ್ಲ. ದೇವ್ರೆ, ಶೌರ್ಯ ಈ ವಿಡಿಯೋ ನೋಡ್ದಿರೋ ಹಾಗೆ ತಕ್ಷಣ ಇಲ್ಲಿಂದ ಇವನ್ನ ಕಳಿಸು. ಏನು ಯೋಚನೆ ಮಾಡ್ತಿದ್ಯಾ ಸಂಪದ? ಕೂತ್ಕೋ. ಥ್ಯಾಂಕ್ ಗಾಡ್, ಫೋನ್ ಏನೂ ಆಗಿಲ್ಲ. ತಗೋ, ತಿನ್ನು. ತಿನ್ನು. ಯಾವಾಗಲೂ ಹಸುವಿನ ಮೇಲೆ ಕೋಪನ ನೋವನ್ನ ತೋರಿಸ್ಬಾರ್ದು, ಪ್ರೀತಿನ ಮಾತ್ರ ತೋರಿಸ್ಬೇಕು. ತಿನ್ನು ಸಂಪದ. ವೆರಿ ಗುಡ್. ಶೌರ್ಯ ಸಂಪದನಿಗೆ ಊಟ ತಗೊಂಡು ಬಂದಿದ್ದಾನೆ ಅಂತ ಗೊತ್ತಾದ್ರೆ ಕಲ್ಯಾಣಿಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ಈ ಶೌರ್ಯ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ?
ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ. ಅವಳು ಮಾತ್ರ ಬದುಕಲೇಬಾರ್ದು. ಇಷ್ಟು ದಿನ ನಾನೇನೇ ಮಾಡಿದ್ರು ನೀನು ಅಳ್ತಾ ಸಹಿಸ್ಕೊಳ್ತಾ ಇದೆಯಾ ಅಂತ ಅನ್ಕೊಂಡೆ. ಆದರೆ ಇವತ್ತು ನೀನು ನಿಮ್ಮಮ್ಮ ಇಬ್ರು ಸೇರಿ ನನ್ನೇ ಸಾಯಿಸ್ಬೇಕು ಅಂತ ನೋಡ್ತಿದ್ದೀರಾ. ಇನ್ನು ನಿಮ್ಮಿಬ್ಬರನ್ನ ನಾನು ಸುಮ್ಮನೆ ಬಿಡ್ತೀನಾ? ಹಾಗಂತ ನಿನ್ನ ಈಗಲೇ ಸಾಯಿಸಲ್ಲ. ಪ್ರತಿ ಕ್ಷಣ ನೀನು ಅಳ್ತಾ ಅಳ್ತಾ ಸಾಯ್ಬೇಕು. ನಿನ್ನ ನೋವನ್ನು ನೋಡಿ ನಿನ್ನ ದತ್ತು ಅಮ್ಮ ಅನುಪಮಮ್ಮ, ಅವಳ ದತ್ತು ಅಮ್ಮ ಶಿವಪಾರ್ವತಿ ಎಲ್ಲರೂ ಅಳೋ ಹಾಗೆ ಮಾಡ್ತೀನಿ. ನೀನು ನಿಮ್ಮಮ್ಮ ಮಾಡಿರೋ ಪಿತೂರಿನ ಬದಲಾಯಿಸಿ ಅದು ನಿಮಗೆ ಸುತ್ತಕೊಳ್ಳೋ ಹಾಗೆ ಮಾಡಿ ಶೌರ್ಯನ್ ಕೈಯಿಂದಾನೆ ನಿಮ್ಮನ್ನ ಕತ್ತಿ ಹಿಡಿದು ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡ್ತೀನಿ. ಹಲೋ, ಒಂದು ಕೆಲಸ ಮಾಡಬೇಕು. ಇದೆಂತ ತಲೆನೋವು ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಕಡೆ ಟ್ಯಾಬ್ಲೆಟ್ಗೂ ಕಮ್ಮಿ ಆಗ್ತಿಲ್ಲ, ಇಂಜೆಕ್ಷನ್ಗೂ ಕಮ್ಮಿ ಆಗ್ತಿಲ್ಲ. ಮನಶಾಂತಿ ಇಲ್ದೇ ಇರೋಂಥ ತಲೆನೋವು ಯಾವಾಗ ಕಮ್ಮಿ ಆಗತ್ತೋ? ಆ ಸಿದ್ದು ಸಂಪದ ಇಬ್ರು ಈ ಮನೆ ಗಂಟು ಬಿದ್ದು ಪೀಡಿಸ್ತಿದ್ದಾರೆ. ಛೇ, ನನ್ ಕರ್ಮ ಅಲ್ಲ ಅಂದಿದ್ರೆ ಆ ಸಂಪದನ ನನ್ ಮಗನ ಕೊಟ್ಟು ಮದುವೆ ಮಾಡೋದು ಅಂತಂದ್ರೇನು? ಅವಳು ಬೇರೆ ಇನ್ಯಾರನ್ನೋ ಪ್ರೀತಿಸೋದು ಅಂದ್ರೇನು? ಅವನು ಪಲ್ಲವಿ ತಮ್ಮ ಆಗೋದು ಅಂದ್ರೇನು? ಅವನು ಏನು ಗೊತ್ತಿಲ್ಲದೆ ಇರೋ ಒಂಥರ ಈ ಮನೆಗ್ ಬಂದು ಅವಳನ್ನ ಮತ್ತೆ ಕರ್ಕೊಂಡು ಹೋಗೋದು ಅಂದ್ರೇನು? ಛೇ, ಏನಾಯ್ತು ದಮಯಂತಿ? ಚಿನ್ನದ ಸೂಜಿ ಅನ್ಕೊಂಡು ಕಣ್ಣಗ್ ಚುಚ್ಕೊಳಕ್ಕಾಗಲ್ಲ. ಬಿಡಿ ಹೋಗ್ಲಿ. ಹೇಳು ದಮಯಂತಿ. ನನ್ನ ಹಣೆ ಬರಹಾರಿ. ಮನೇಲಿ ಪರಿಸ್ಥಿತಿ ನೋಡ್ತಿದ್ದೀರಲ್ಲ, ಆ ಸಂಪದನ್ ನೋಡ್ದಾಗೆಲ್ಲ ಹಾವು ಚೋಳು ನನ್ ಮೈ ಮೇಲೆ ಅರ್ಧಾಗತ್ತೆ. ಅವನೊಬ್ಬ ಆ ಸಿದ್ದು ಶನಿ ತರ ತಯಾರಾಗಿದ್ದಾನೆ. ಇಷ್ಟು ದಿನ ಸುಮ್ನೆ ಕಲ್ಯಾಣಿನೇ ಬೈತಾ ಇದ್ದೆ. ಇವ್ರು ನೋಡೋದ್ಮೇಲೆ ಕಲ್ಯಾಣಿನೇ ಎಷ್ಟೋ ಒಳ್ಳೆವಳು ಅಂತ ಅನ್ನಿಸ್ತಿದೆ. ಏನಾಯ್ತ್ರಿ? ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ, ನಿನ್ನ ಒಳ್ಳೆತನ ನೋಡಿ ಕಣ್ಣೀರು ನಿಲ್ತಾನೇ ಇಲ್ಲ. ಒಳ್ಳೆತನನಾ? ಹೌದು, ನೀನ್ ಬದಲಾಗಿದ್ಯಾ ದಮ್ಮು, ನೀನ್ ಬದಲಾಗಿದ್ಯಾ. ನಿನಗ್ ಗೊತ್ತಿಲ್ದೇನೆ ನಿನ್ನಲ್ಲಿರೋ ರಾಕ್ಷಸಿ ಹೋಗಿ ನಿನ್ ದಿನಕ್ಕೆ ದೇವತೆಯಾಗಿ ಬದಲಾಗ್ತಿದ್ಯಾ ದಮ್ಮು. ನಿನ್ನ ಹೀಗೆ ಇರು, ಸರಿನಾ? ಐ ಲವ್ ಯು ದಮ್ಮು. ಇವ್ರು ಯಾಕಿಷ್ಟು ಓವರ್ ಆಗಿ ಫೀಲ್ ಆಗ್ತಿದ್ದಾರೆ? ಓ, ಕಲ್ಯಾಣಿ ಒಳ್ಳೆಯವಳು ಅಂದಿದ್ದಕ್ಕ? ಅಯ್ಯೋ ದೇವ್ರೇ. ಇವತ್ತು ಅಮ್ಮಂಗಾಗಿರೋ ಪಾರ್ಶ್ವವಾಯು ಔಷಧಿ ತಯಾರಿಸಿ ಯಾರ ಕೈಲಾದ್ರೂ ಕೊಟ್ಟು ಕಳಿಸ್ಬೇಕು. ಪಾಪ ಮೊದ್ಲೇ ಒಂದ್ ಕೈ ಬಾಯಿ ಬಿದೋಗಿದೆಯಂತೆ. ಬೇಗ ಸರಿ ಹೋದ್ರೆ ಸಾಕಪ್ಪ. ದೇವ್ರೆ, ಬಾಯಿ ಸರಿ ಹೋಗ್ಲಿಲ್ಲ ಅಂದ್ರು ಕೈ ಆದ್ರೂ ಸರಿ ಹೋಗೋಗ್ ಮಾಡಪ್ಪ. ಸಾಯೋ ಟೈಮಲ್ಲಾದ್ರೂ ಆಸ್ತಿನ ನನ್ನ ಹೆಸರಲ್ಲಿ ಬರೀಬಹುದೇನೋ. ಈ ಥರ ಮಾಡಿ ಆದ್ರೂ ಅಮ್ಮಂಗ್ ಮಸ್ಕ ಹೊಡಿಬೇಕು. ಪಲ್ಲವಿ,